ನಿಮಗೂ ಏನಾದರೂ ಫೈಟ್ ಮಾಡಬೇಕು ಅಂತ ಇದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಆ ಸಿನಿಮಾಗಳ ಬಗ್ಗೆ ಫೈಟ್ ಮಾಡೋಣ. ನೀವು ಒಳ್ಳೆ ಸಿನಿಮಾ ಮಾಡಿರಿ, ಇನ್ನೊಂದಿರೋ ಒಳ್ಳೆ ಸಿನಿಮಾ ಮಾಡಲಿ, ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ನೀವು ಒಳ್ಳೊಳ್ಳೆ ಸಿನಿಮಾ ಮಾಡಿರಿ, ಅದಕ್ಕೆ ಫೈಟ್ ಮಾಡಿರಿ. ಅಂಥದ್ದು ಬಿಟ್ಬಿಟ್ಟು ಹೆಣ್ಮಕ್ಳನ್ನ ಎಳ್ಕೊಂಡು ಅಸಹ್ಯವಾಗಿರೋ ಒಂದು ಫೋಟೋಗಳು ಎಡಿಟ್ ಮಾಡ್ಕೊಂಡು ಹಾಕ್ತೀರಾ. ನಿಮ್ಮ ಫೋಟೋ ನೋಡೋಕ್ಕೂ ಬೇಜಾರು, ನಮ್ಮವ್ರ ಫೋಟೋ ನೋಡೋದಕ್ಕೂ ಬೇಜಾರು. ಅದೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಇದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿರಿ, ಅದನ್ನ ನೋಡಿ ಎಂಜಾಯ್ ಮಾಡೋಣ. ನೀವು ಒಳ್ಳೆ ಸಿನಿಮಾ ಮಾಡಿರಿ, ನಾವು ಒಳ್ಳೆ ಸಿನಿಮಾ ಮಾಡೋಣ. ನಿಮ್ಮಿರೋ ಗೆಲ್ಲಿ, ನಮ್ಮಿರೋನು ಗೆಲ್ಲಿ, ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಎಲ್ಲ ಚೆನ್ನಾಗಿರೋಣ. ಅದು ಬಿಟ್ಬಿಟ್ಟು ಇಂಡಸ್ಟ್ರಿ ಬೇರೆ ರಾಜ್ಯದವ್ರು ಏನು ಅನ್ಕೊಂತಾರೆ ಹೇಳಿ? ಅದಾದ್ಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾಗಿದೆ ಬಹಳ ಬಲಿಷ್ಠವಾಗಿದೆ. ಯಾರು ಕೂಡ ನೀವು ಅನ್ಕೊಬೋದು ನಾವು ಯಾರು ನಮ್ಮನ್ನೇನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಆದಷ್ಟು ಬೇಗ ಈ ತಪ್ಪಿತಸ್ಥರು ಯಾರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಬಲವಾಗಿದೆ, ಅವ್ರನ್ನ ಆದಷ್ಟು ಬೇಗ ಹಿಡಿತಾರೆ. ಅವ್ರನ್ನ ಕಾನೂನಾತ್ಮಕವಾಗಿ ಅವ್ರನ್ನ ಕಟ್ಟಾಕುವಂತ ಕೆಲಸನ ಮಾಡ್ತೇವೆ. ರಾಜ್ಯದಾದ್ಯಂತ ಎಲ್ಲಾ ಭಾಗದಲ್ಲೂ ಧ್ರುವಣ್ಣ ಅಭಿಮಾನಿಗಳಿದ್ದಾರೆ. ಈ ಒಂದು ಹೋರಾಟ ಇನ್ನೇನು ಈ ನಮ್ಗೇನಾದ್ರು ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ 20,000 ಹೆಚ್ಚಕ್ಕೂ ಜನವನ್ನ ಸೇರಿಸಿ, ಧ್ರುವಣ್ಣ ಅಭಿಮಾನಿಗಳನ್ನ ಸೇರಿಸಿ ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆಯನ್ನ ಮಾಡುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಈ ಜೀವನ ನಿಮಗೆ ಅರ್ಪಣೆ. ಜೈ ಧ್ರುವಣ್ಣ. ಸರ್, ಇವಾಗ ಯಾವ ನಟರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಧ್ರುವ ಸರ್ಜಾ ಅವ್ರನ್ನ ಪಾಯಿಂಟ್ ಔಟ್ ಮಾಡಿರುವಂತದ್ದು? ಈಗ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಬ್ರದರ್, ಅಲ್ಲಿ ಗಜಪಡೆ ಅನ್ನೋ ಒಂದು ಅಕೌಂಟ್ ಇಂದ ಈಗ ಮೊನ್ನೆ ಎಲ್ಲ ಬೇರೆ ತರ ಇತ್ತು, ಇವಾಗ ಇದಕ್ಕಿದಂಗೆ ಅದ್ರ DP ಚೇಂಜ್ ಆಗ್ತಾ ಇದೆ, ಇದಕ್ಕಿದಂಗೆ ಅಲ್ಲಿ ಬರುವಂತ ಸ್ಟೇಟ್ಮೆಂಟ್ ಗಳು ಚೇಂಜ್ ಆಗ್ತಾ ಇದೆ. ಧ್ರುವಣ್ಣನ ಕರೆಸಿ ವಿಚಾರಿಸೋ ಅದೆಲ್ಲ ನೋಡ್ತಾ ಇದ್ರೆ ಹಾಸ್ಯಾಸ್ಪದ ಅನ್ಸ್ತದೆ. ಯಾಕಂತ ಹೇಳಿದ್ರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಆದ್ರೆ ಧ್ರುವಣ್ಣನ್ ಕರೆಸಿ ವಿಚಾರಿಸಬೇಕು ಅಂತಾರಲ್ಲ, ಅಂತ ದಡ್ರಿಗೆ ಎಕ್ಕಡದಲ್ಲಿ ಹೊಡಿಬೇಕು ಅಂತ ಹೇಳ್ತೀನಿ ನಾನು. ಇವಾಗ ಯಾರು ಮಾಡ್ತಿರೋದು ಅಂದ್ರೆ ನಿಮ್ಮ ಪ್ರಕಾರ ಧ್ರುವ ಅವ್ರನ್ನ ಬ್ಲೇಮ್ ಮಾಡಿರೋದು ಯಾವ ಹೀರೋನ ಅಕೌಂಟ್ ಅಲ್ಲಿ ಬಂದಿರುವಂತದ್ದು? ಅಂದ್ರೆ ಯಾವ ಹೀರೋನ ಅಭಿಮಾನಿ ಅಂತ ನಾನು ಹೇಳಕ್ ಬರಲ್ಲ. ಅದರಲ್ಲಿ ಐಡಿಯಲ್ ಏನಾಗಿದೆ, ಬೇರೆ ಒಂದು ಗಜಪಡೆ ಅಂತ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ಬೇರೆ ಒಂದು ಫೋಟೋನ ಹಾಕಿ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಬೆಳವಣಿಗೆ ಆಗೋ ಜಾಗದಲ್ಲಿ ಈ ತರದ್ದು ಸಹಜ ನಡೀತಾ ಇರುತ್ತೆ. ಪ್ರೀವಿಯಸ್ ಟೈಮಲ್ಲಿ ಬೇರೆ ಬೇರೆ ಟೈಮಲ್ಲಿ ಬೇರೆ ತರ ಮಾಡ್ತಾ ಇದ್ರು. ಇವತ್ತು ದೊಡ್ಡ ಮನೆಯವ್ರಿಗೂ ಧ್ರುವಣ್ಣವ್ರಿಗೂ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಧ್ರುವಣ್ಣನ ದೊಡ್ಡ ಮನೆಯವರು ಸ್ವಂತ ಮನೆ ಮಗನ್ ತರ ನೋಡ್ತಾ ಇರೋದು. ಆ ರೀತಿ ಯಾವುದೇ ರೀತಿ ಆಗಲ್ಲ, ಆತರ ನಡೆಯೋದಕ್ಕೂ ನಾವು ಬಿಡಲ್ಲ. ಇದು ಮೊದಲನೇ ಸಾರಿ ಅಲ್ಲ ಸರ್, ಧ್ರುವ ಅವರ ಬಗ್ಗೆ ಮುಂಚೆಯಿಂದನೂ ಕೂಡ ಯಾರ ತಂಟೆಗೂ ಹೋಗ್ದಿರೋಂತ ವ್ಯಕ್ತಿಯ ಬಗ್ಗೆ ಪ್ರತಿ ಸಲ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳೋದು ಏನಂತಂದ್ರೆ, ಧ್ರುವಣ್ಣವರು ಅವ್ರ ಮಾವ ದೊಡ್ಡ ಸೂಪರ್ ಸ್ಟಾರು, ಅವ್ರ ತಾತ ದೊಡ್ಡ ಸೂಪರ್ ಸ್ಟಾರು. ಇವಾಗ ನಮ್ಮ ಚಿರುವಣ್ಣ ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲ ಅಷ್ಟೇ, ಮಾನಸಿಕವಾಗಿ ಅವ್ರು ಯಾವತ್ತೂ ನಮ್ಮ ಜೊತೆಲೇ ಇರ್ತಾರೆ. ಧ್ರುವಣ್ಣಂದು ಇವಾಗ ಏನ್ ಮೇನ್ ಇಂಟೆನ್ಷನ್ ಏನಂತಂದ್ರೆ, ಅವ್ರು ಆರಾಧಿಸುವಂತ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಚಿತ್ರನ ಕೊಡಬೇಕು, ಚಿರುವಣ್ಣನ ಆಶಯಗಳನ್ನ ನೆರವೇರಿಸಬೇಕಷ್ಟೇ. ಈ ಕೆಲಸಕ್ಕೆಲ್ಲ ಅವ್ರ ವಂಶಸ್ಥರಿಗೆ ಯಾರಿಗೂ ಬರಲ್ಲ, ಅವ್ರ ಬ್ಲಡ್ ಅಲ್ಲಿ ಅಂತ ಗುಣ ಇಲ್ಲ. ಇವಾಗ FIR ಆಗಿದೆಯಾ ಸರ್? ಸರ್, ಈಗ FIR ಆಗಿದೆ. ಸಾಹೇಬ್ರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು, ಕಾನೂನಾತ್ಮಕವಾಗಿ ನಮ್ಗೆ ಏನೇ ಡೈರೆಕ್ಷನ್ಸ್ ಕೊಡಬೇಕು ಕೊಟ್ಟಿದ್ದಾರೆ. ಸಾಹೇಬ್ರಿಗೆ ವಾಹಿನಿ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.